ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದು ನಿಮ್ಮನ್ನು ಉತ್ತದ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಬನ್ನಿ. ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಎಂದರೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲ್ಲೂಕು ತುರುವೇಕೆರೆಯಿಂದ ತಾಳಕೆರೆ ರಸ್ತೆಯಲ್ಲಿ 6 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಈ ಕ್ಷೇತ್ರದ ಬಗ್ಗೆ ತಿಳಿಯೋಣ. ಸರಿಸುಮಾರು 1200 ವರ್ಷಗಳ ಹಿಂದೆ ಕಾಶಿ ಕ್ಷೇತ್ರದಿಂದ ಸಿದ್ದೇಶ್ವರರೆಂಬ ಯತಿಗಳು ಕಾಶಿ ಶ್ರೀ ವಿಶ್ವೇಶ್ವರ ಸ್ವಾಮಿಯ ಅಪ್ಪಣೆಯಂತೆ ಕರ್ನಾಟಕ ದೇಶದತ್ತ ಬರುತ್ತಾರೆ. ಅನೇಕ ನೊಂದ ಜನರ ಸಕಲ ಕಷ್ಟಗಳನ್ನು ಪರಿಹರಿಸುತ್ತಾ ಕಲ್ಯಾಣ ಕಾರ್ಯಗಳನ್ನು ಮಾಡುತ್ತಾ ಕೆಲವಾರು ವರ್ಷಗಳು ಕಳೆದು ಹೋಗುತ್ತವೆ. ಯತೀಶ್ವರರು ನಿಂತ ನೀರಾಗದೆ ಹರಿಯುವ ನೀರಿನಂತೆ ಸಂಚರಿಸುತ್ತಾ ಈ ಭಾಗಕ್ಕೆ ಬಂದಾಗ ಶ್ರೀ ಪರಶಿವನ ಆಜ್ಞೆಯಂತೆ ಈ ದಟ್ಟಡವಿಯಲ್ಲಿ ಅಂಜದೆ ಕುಗ್ಗದೆ ಧ್ಯಾನ ತಪಸ್ಸಿನಲ್ಲಿ ನಿರತರಾಗುತ್ತಾರೆ. ಕೆಲವು ವರ್ಷಗಳು ಕಳೆದು ಹೋಗುತ್ತವೆ. ಯತೀಶ್ವರರ ಸುತ್ತ ಉತ್ತವು ಬೆಳೆಯುತ್ತದೆ. ಈ ಭಾಗದ ಊರಿನ ಗೌಡನು ದನ ಕರುಗಳನ್ನು ಸಾಕಿದ್ದು ಆಕಳುಗಳ ಆರೈಕೆಗೆ ಆಳುಗಳನ್ನು ನೇಮಿಸಿಕೊಂಡಿರುತ್ತಾನೆ. ಪ್ರತಿದಿನ ಈ ಆಳುಗಳು ಗೋವು ದನಕರುಗಳನ್ನು ಈ ಕಾಡಿಗೆ ಕರೆದುಕೊಂಡು ಅವುಗಳನ್ನು ಮೇಯಿಸಿಕೊಂಡು ಹೋಗುತ್ತಿರುತ್ತಾರೆ. ಹಸುಗಳಲ್ಲಿ ಒಂದು ಹಸುವು ಎಲ್ಲ ಗೋವುಗಳ ಹಿಂಡನ್ನು ಬಿಟ್ಟು ಕಾಡಿನೊಳಗೆ ಹೋಗಿ ಸಿದ್ದೇಶ್ವರರ ಉತ್ತದ ಮೇಲೆ ಹಾಲು ಸುರಿಸುತ್ತಾ ಇರುತ್ತದೆ. ಈ ಹಸು ಹಾಲನ್ನು ಕಡಿಮೆ ನೀಡುತ್ತಿದ್ದು ಇದನ್ನು ಗೌಡನು ಆಳುಗಳನ್ನು ಕರೆಸಿ ಗದರಿ ನೀವೇ ಹಾಲನ್ನು ಕರೆಯುತ್ತಿದ್ದೀರಿ ಎಂದು ಹೇಳಿದನು. ಮರುದಿನ ಕಾಡಿಗೆ ಹೋದ ಕೂಡಲೇ ಹಸುವು ಕಾಡಿನೊಳಗೆ ಹೋಗಿ ಹಾಲನ್ನು ಸುರಿಸುತ್ತಿತ್ತು. ಹಿಂಬಾಲಿಸಿದ ಆಳುಗಳು ಎಲ್ಲವನ್ನು ನೋಡಿ ದಿಗ್ಭ್ರಮೆಗೊಂಡು ಸಂಜೆ ನಡೆದ ವಿಷಯವನ್ನು ಗೌಡನಿಗೆ ತಿಳಿಸಿದರು. ಗೌಡನು ಮರುದಿನ ಹಸುವನ್ನು ಹಿಂಬಾಲಿಸಿ ಹೋಗಿ ನೋಡಿ ಬಂದು ಯೋಚನೆಯಲ್ಲಿಯೇ ರಾತ್ರಿ ಮಲಗಿದನು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಶ್ರೀ ಸಿದ್ದೇಶ್ವರರು ಗೌಡನಿಗೆ, ನಾನು ಇಲ್ಲಿ ನೆಲೆ ನಿಂತಿದ್ದೇನೆ, ನೀನು ನನ್ನ ಸೇವೆಯನ್ನು ಮಾಡು, ನಿನ್ನನ್ನು ನನಗೆ ಶರಣು ಬಂದ ಎಲ್ಲ ಜನರನ್ನು ನಾನು ರಕ್ಷಿಸುತ್ತೇನೆ, ನನ್ನ ನಂಬಿ ಬಂದು ಏನನ್ನು ಕೇಳುತ್ತಾರೋ ಅದೆಲ್ಲವನ್ನು ಕೊಡುತ್ತೇನೆ, ನಿಮ್ಮ ಮನೆಯ ಎಲ್ಲ ದನ ಕರುಗಳನ್ನು ಕಾಪಾಡುತ್ತೇನೆ, ನಿಮ್ಮ ಮನೆಗಳಿಗೆ ಸರ್ಪವು ಯಾವತ್ತೂ ಬರುವುದಿಲ್ಲ, ಯಾವುದೇ ರೀತಿಯ ತೊಂದರೆ ಕಾಯಿಲೆ ರೊಣ ಇತ್ಯಾದಿಯಾದರೆ ಈ ನನ್ನ ಉತ್ತದ ಮೃತ್ತಿಕೆಯನ್ನು ತೆಗೆದುಕೊಂಡು ಸೇವಿಸಿ ರೊಣಕ್ಕೆ ಹಚ್ಚಿದರೆ ಅವರಿಗೆ ಕಷ್ಟ ದೂರಾಗುತ್ತದೆ. ಯಾವುದೇ ರೀತಿಯ ನಾಗದೋಷ ಸರ್ಪದೋಷವಿದ್ದರೆ ಆ ದೋಷ ನಿವಾರಣೆಯಾಗುತ್ತದೆ ಎಂದು ಸಿದ್ದೇಶ್ವರರು ಹೇಳಿ ಕಾಣದಾದರು. ಗೌಡನು ಕಾಡನ್ನು ಸ್ವಚ್ಛಗೊಳಿಸಿ ಉತ್ತದ ಸಿದ್ದೇಶ್ವರರ ಪೂಜೆಗೆ ವ್ಯವಸ್ಥೆಯನ್ನು ಮಾಡಿದನು. ಆ ಕಾಲದಿಂದಲೂ ಇಲ್ಲಿಯವರೆವಿಗೂ ನಿರಂತರವಾಗಿ ಪೂಜೆ ನಡೆಯುತ್ತಾ ಇದೆ. ಪೂಜಿಸಿ ಜನರು ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಸುರೇಶ್ ಅಂತ ಸ್ವಾಮಿ. ನೀವು ಇದೇ ಊರವರಾ? ಇಲ್ಲ ಪಕ್ಕದ ತುರುವೇಕೆರೆ ಪೂಜೆಗೆ ಬಂದಿದ್ದೀವಿ ಸ್ವಾಮಿ. ಹಾಂ. ಇದರ ಇತಿಹಾಸ ಏನು? ತುಂಬ ಇತಿಹಾಸ ಅಂದರೆ ಶತಮಾನಗಳ ಹಳೆಯದಂಥ ಒಂದು ಸ್ವತಃ ಉತ್ತ ಬೆಳೆದು ಉತ್ತು ಸಿದ್ದೇಶ್ವರ ಆಗಿ ಮಾರ್ಪಾಡಾಗಿದೆ ಸ್ವಾಮಿ. ಇದು ಹಲವು ಮಕ್ಕಳಿಗೆ ಹಲವು ಕಿವಿ ಸೋರೋದಿರ್ಬೋದು, ನಾಗರದು ಏನೇ ದೋಷ ಇದ್ದರೂ ಇಲ್ಲಿ ಎಂಥ ಪರಿಹಾರ, ಎಂಥ ಸಮಸ್ಯೆ ಇದ್ದರೂ ಇಲ್ಲಿ ಪರಿಹಾರ ಆಗುತ್ತೆ. ಎಲ್ಲ ಮಕ್ಕಳು ಮದುವೆ ಆಗದಲ್ಲೇ ಇರೋ ಹೆಣ್ಮಕ್ಳದು ಎಲ್ಲರದು ನೀರು ಇಸ್ಕೊಂಡ್ರೆ, ಆಮೇಲೆ ಉತ್ತು ಕರ್ಕೆ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಎಲ್ಲ ಮಾಡ್ರೆ ಎಲ್ಲ ಸಮಸ್ಯೆಗೆ ಉತ್ತು ಸಿದ್ದೇಶ್ವರ ಅಂತ ಪರಿಹಾರ. ಇದಕ್ಕೆ 100 ಜನ ಬರ್ತಾರೆ. ಸೋಮವಾರ ಅಂತೂ 100 ಜನ, ಪೌರ್ಣಮಿ ದಿವಸ ಅನ್ನದಾನ ನಡೆಯುತ್ತೆ. ಯುಗಾದಿ ಹಬ್ಬದಲ್ಲಿ ಲಕ್ಷಾಂತರ ಜನ ಜಾತ್ರೆ ಮಾಡ್ತಾರೆ. ಈ ಉತ್ತು ಸಿದ್ದೇಶ್ವರದ ಒಂದು ಮಹಿಮೆ ಸ್ವಾಮಿ. ಇಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ರೂ ಎಂಥ ಕಷ್ಟಗಳಿದ್ರೂ ಇಲ್ಲಿ ಉತ್ತು ಸಿದ್ದೇಶ್ವರಕ್ಕೆ ಬಂದರೆ ಪರಿಹಾರ ಆಗುತ್ತೆ ಸ್ವಾಮಿ. ಅಂದರೆ ರಾಜ್ಯಾದ್ಯಂತ ಜನ ಬರ್ತಾರೆ ಇದಕ್ಕೆ.
ಮಕ್ಕಳದು ಏನೇ ಕಿವಿ ಸೋರೋದು ಮತ್ತು ನಾಗರ ಸೆಲೆ ಏನೇ ನಾಗರ ದೋಷ ಏನಿದ್ರೂ ಎಲ್ಲ ಪ್ರತಿಯೊಂದಕ್ಕೂ ಇಲ್ಲಿ ಅರಕೆ ಮಾಡ್ಕೊಂಡು ಈ ಮಣ್ಣನ್ನು ಲೇಪನ ಮಾಡ್ಕೊಂಡ್ರೆ ಎಲ್ಲ ಕಾಯಿಲೆನೂ ಇಲ್ಲಿ ಪರಿಹಾರ ಆಗುತ್ತೆ ಸ್ವಾಮಿ. ದನ ಕರುಗಳಿಗೆ ಏನಾರ ಕಷ್ಟ ಕಾಯಿಲೆ ಏನಾರ ಬಂದರೆ ಇಲ್ಲಿಂದ ತೀರ್ಥ ತಗೊಂಡೋಗಿ ಚಿಮ್ಸಿದ್ರೆ ಸ್ವಾಮಿ, ಎಂಥ ಕಾಯಿಲೆ ಇದ್ರೂ ದನ ಕರುಗಳಿಗೆ ವಾಸಿ ಆಗುತ್ತೆ. ಆಮೇಲೆ ಯಾವುದೇ ಮನೆಗಳಲ್ಲಿ ಹಾವುಗಳು ಕಂಡು ಬರೋದು ತೊಂದರೆ ಕೊಡೋದು ಅದೆಲ್ಲ ಬಂದು ಇಲ್ಲಿ ಅರಕೆ ಮಾಡ್ಕೊಂಡ್ರೆ ಅದೆಲ್ಲ ಇದರಲ್ಲಿ ಪರಿಹಾರ ಆಗುತ್ತೆ ಸ್ವಾಮಿ ಪ್ರತಿಯೊಂದು. ಹುತ್ತದ ಸಿದ್ದಪ್ಪರ ಪರಮ ಭಕ್ತರಾದಂಥ ಸುರೇಶ್ರವರು ಹೇಳಿದಂತೆ ಶ್ರೀ ಹುತ್ತದ ಸಿದ್ದೇಶ್ವರರು ಪವಾಡ ಪುರುಷರಾಗಿ ಇಲ್ಲಿ ನೆಲೆ ನಿಂತು ಆಧುನಿಕ ವೈದ್ಯಕೀಯ ಲೋಕದಲ್ಲಿ ವಾಸಿಯಾಗಲಾರದ ಔಷಧಗಳಿಲ್ಲದ ಚರ್ಮ ಸಂಬಂಧಿ ಕಾಯಿಲೆಗಳು ಭಕ್ತಿಯಿಂದ ಮೃತ್ತಿಕೆಯನ್ನು ಉಪಯೋಗಿಸಿದ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ವಾಸಿಯಾದ ಸಾವಿರಾರು ನಿದರ್ಶನಗಳು ಇಲ್ಲಿ ದೊರೆಯುತ್ತವೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.